ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಪಿಜ್ಜಾ ಸಾಸು, ಈಸ್ಟು ಮತ್ತು ಓವನ್ ಇಲ್ದಲೆ ಪಿಜ್ಜಾನ ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಆಗೋಗ್ಬಿಡುತ್ತೆ. ಮೊದಲನೇದಾಗಿ ನಾನು ಒಂದು ಬೌಲಲ್ಲಿ 1 ಕಪ್ ಆಗೋಷ್ಟು ಮೈದಾನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಕಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಕಪ್ ಮೈದಾ ಹಾಕ್ಕೊಂಡ್ರೆ ನಾವು 2 ಪಿಜ್ಜಾ ಮಾಡ್ಕೊಬೋದು. ಇನ್ನು 2 ಕಪ್ ಮೈದಾ ಹಾಕೊಂಡ್ಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಬೇಕಿಂಗ್ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು 2 ಕಪ್ ಮೈದಾಗೆ ನಾನು 1 ಕಪ್ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕೊಂಡ್ರೆ ತುಂಬ ಸಾಫ್ಟಾಗಿರುತ್ತೆ ಪಿಜ್ಜಾ ಬೇಸು. ಇನ್ನು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ನಾನಿಲ್ಲಿ ಕಂಪ್ಲೀಟಾಗಿ ಇದನ್ನ ಕಲಿಸ್ಕೊತಾ ಇದ್ದೀನಿ. ನೋಡಿ, ನೀರು ಬೇಕಾದರೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಸ್ಟ್ ಇಲ್ದೇನೂ ಪಿಜ್ಜಾ ಬೇಸು ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿಯೂ ಇರುತ್ತೆ. ನಾವು ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಈಸ್ಟ್ ಇಲ್ದಲೇನೂ ಸಹ ಪಿಜ್ಜಾ ತುಂಬಾ ಚೆನ್ನಾಗಿರುತ್ತೆ. ನಾವು ಇಷ್ಟೇ ಹಾಕೋಬೇಕು ಅಂತ ಏನೂ ಇಲ್ಲ. ಪಿಜ್ಜಾ ಬೇಸು ನಾವು ಕಲಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿ ಇದನ್ನು ನಾವು ನೀಟಾಗಿ ಕಲಿಸ್ಕೋಬೇಕು. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಇದನ್ನ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಹಿಂಗೆ ಕಲಿಸ್ಕೊಂಡೆಲ್ಲ ಆದಮೇಲೆ 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಾನಿಲ್ಲಿ ಮತ್ತೆ ಇದನ್ನು ನೀಟಾಗಿ ಮಿದಿತಾ ಇದ್ದೀನಿ. ನೋಡಿ, ಹಿಂಗಾದರೆ ತುಂಬ ಸಾಫ್ಟಾಗಿರುತ್ತೆ ಪಿಜ್ಜಾ ಬೇಸು. ಸೊ ಇದನ್ನ ಕಂಪ್ಲೀಟಾಗಿ ಎಣ್ಣೆನಲ್ಲೂ ಸಹ 1-2-3 ಸಲ ನೀಟಾಗಿ ಇದನ್ನ ಮಿದಿಬೇಕಾಗುತ್ತೆ. ನೋಡಿ, ಇದನ್ನ ಕಂಪ್ಲೀಟಾಗಿ ಈ ಥರ ಮಿದ್ದೆಲ್ಲ ಆದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸೈಡಲ್ಲಿ ಇಡ್ತಿದ್ದೀನಿ. ಇನ್ನು ಕಾರ್ನ ಹೇಗೆ ಮಾಡೋದು, ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಬೇಯಿಸಿರುವಂಥ ಸ್ವಲ್ಪ ಜೋಳನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು, ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ನೀಟಾಗಿ ಕಂಪ್ಲೀಟಾಗಿ ಕಲಿಸ್ಕೊಂಡ್ರೆ ನೋಡಿ, ಕಾರ್ನು ಪಿಜ್ಜಾ ಮೇಲೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಹಾಗೆ ಹಾಕ್ಕೊಂಡ್ರೆ ಸಪ್ಪೆ ಸಪ್ಪೆ ಅನ್ನಿಸ್ಬೋದು. ಈ ಥರ ಸಾಲ್ಟು, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ. ಇನ್ನು ಸಾಸ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದೇ ಮೇಯ್ನ್ ಇಂಗ್ರೀಡಿಯೆಂಟು ನೀವು ಪಿಜ್ಜಾಗೆ. ನಾನಿಲ್ಲಿ 1 ಮೀಡಿಯಮ್ ಸೈಜ್ ಆಗೋಷ್ಟು ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಚೂರು ಶುಂಠಿ ಮತ್ತು 1 ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲನೂ ಹಾಕ್ಕೊಂಡು ಇದನ್ನ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಮ್ಮ ಪಿಜ್ಜಾ ಟೇಸ್ಟು ಸಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಇದನ್ನ ಎಷ್ಟು ಚೆನ್ನಾಗಿ ಮಾಡ್ಕೊತೀವೋ ಪಿಜ್ಜಾನೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಸಾಲ್ಟು ಮತ್ತು ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ 4 ಸ್ಪೂನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಸಣ್ಣ ಸ್ಪೂನ್ ಆದರೆ 5 ಸ್ಪೂನ್ನ ಆ್ಯಡ್ ಮಾಡ್ಕೊಳ್ಳಿ. ನಂದಿಲ್ಲಿ ದೊಡ್ಡ ಸ್ಪೂನ್ ಇರೋದ್ರಿಂದ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಇದನ್ನ ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀರು ಬೇಕಾದರೆ ಹಾಕ್ಕೊಳ್ಳಿ. ನಾನಿಲ್ಲಿ ನೀರೇನೂ ಹಾಕಿಲ್ಲ, ಹಾಗೆ ನಾನು ರುಬ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ನೀವು ರುಬ್ಕೊಂಡಿರೋ ಅಂತಹ ಖಾರ. ಇಷ್ಟು ದಪ್ಪಗಿರಬೇಕು, ಜಾಸ್ತಿ ತೆಳ್ಳಗಾಗ್ಬಿಡ್ಬಾರ್ದು. ಇನ್ನು ನಾನಿಲ್ಲಿ ಒಂದು ಬಾಣಲೆನ ತಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ರುಬ್ಕೊಂಡಿರೋದನ್ನ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಪಿಜ್ಜಾ ಸಾಸು ಹೇಗೆ ರೆಡಿ ಆಗ್ತಿದೆ ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, ಸಾಸ್ನ ಆ್ಯಡ್ ಮಾಡಿಕೊಂಡು ಇದನ್ನು ನಾವು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾನಿಲ್ಲಿ ಟೊಮ್ಯಾಟೊ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು ಎಲ್ಲನೂ ಹಸಿದೇ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಕಂಪ್ಲೀಟಾಗಿ ಇದನ್ನ ಬೇಯಿಸ್ಬೇಕು. ನೋಡಿ, ಈ ಕುದಿ ಬಂದಾದಮೇಲೆ ನಾನು ಜಾರೊಳಗೆ ಮಿಕ್ಕಿರುತ್ತೆ ನೋಡಿ ರುಬ್ಬಿರೋದು, ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಕಂಪ್ಲೀಟಾಗಿ ಆಯಿಲೆಲ್ಲ ನೀಟಾಗಿ ಇದು ಬಾಯ್ಲ್ ಆಗಬೇಕು. ಮತ್ತು 1 ಸ್ಪೂನ್ ಖಾರದ ಪುಡಿ ಮತ್ತು 1 ಸ್ಪೂನ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಖಾರಕ್ಕೋಸ್ಕರ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಎಲ್ಲನೂ ಹಾಕ್ಕೊಂಡು ಕಂಪ್ಲೀಟಾಗಿ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಕಲ್ಲರಲ್ಲೇ ಗೊತ್ತಾಗ್ತಿದೆ ಇದು ಚೆನ್ನಾಗಾಗಿದೆ ಅಂತ. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಇದನ್ನ ಕಂಪ್ಲೀಟಾಗಿ ಬೇಯಿಸ್ಬೇಕಾಗುತ್ತೆ. ಜಾಸ್ತಿ ಗಟ್ಟಿನೂ ಆಗಬಾರ್ದಿದ್ದು. ಜಾಸ್ತಿ ಗಟ್ಟಿ ಆದರೆ ನೀಟಾಗಿ ಸ್ಪ್ರೆಡ್ ಆಗೋಲ್ಲ, ಪಿಜ್ಜಾ ಬೇಸ್ ಮೇಲೆ ನೀಟಾಗಿ ಸ್ಪ್ರೆಡ್ ಆಗೋಲ್ಲ. ಅದಕ್ಕೆ ಜಾಸ್ತಿ ಗಟ್ಟಿ ಆಗೋದು ಬೇಡ, ಹಾಗಂತ ಜಾಸ್ತಿ ತೆಳುನೂ ಆಗೋದು ಬೇಡ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ನೋಡಿ ಪಿಜ್ಜಾ ಸಾಸ್ ರೆಡಿ ಆಗೋಯ್ತು. ಇದು ಹೋಮ್ ಮೇಡ್ ಪಿಜ್ಜಾ ಸಾಸ್ ತೋರಿಸಿದ್ದೀನಿ. ಅದು ಬಿಟ್ಟರೆ ಇನ್ನು ಅಂಗಡಿಲಿ ಸಿಗೋ ಕೆಚಪ್ಪಲ್ಲೇ ನಾವು ಪಿಜ್ಜಾ ಸಾಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಕಿಸಾನ್ ಕೆಚಪ್ನ ತೊಗೊಂಡಿದ್ದೀನಿ 1-2 ಸ್ಪೂನ್ ಆಗೋಷ್ಟು. ಇನ್ನು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಸಾಲ್ಟು ಮತ್ತು ಖಾರಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಇದನ್ನ ಕಂಪ್ಲೀಟಾಗಿ ಕಲಿಸ್ಕೊಬೇಕು. ನೋಡಿ, ಈ ಸಾಸ್ಗಿಂತ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಸಾಸ್ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಈ ಸಾಸ್ಗಿಂತ ನಿಜವಾಗ್ಲೂ ಮನೇಲಿ ಮಾಡ್ಕೊಂಡಿರೋದೇ ತುಂಬ ಟೇಸ್ಟಿಯಾಗಿರುತ್ತೆ.
ಇನ್ನು ಕಲಸಿಟ್ಕೊಂಡಿರೋಂಥ ಪಿಜ್ಜಾನ ಓಪನ್ ಮಾಡಿ ಮತ್ತೆ ಇನ್ನೊಂದು 2-3 ಸಲ ನೀಟಾಗಿ ಮಿದ್ಬಿಟ್ಟು ಇದನ್ನ 2 ಭಾಗ ಆಗಿ ನಾನಿಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಿಂಗಾದರೆ 2 ಪಿಜ್ಜಾನ ನಾವು ಮಾಡ್ಕೊಬೋದು ಇಷ್ಟು ಹಿಟ್ಟಲ್ಲಿ. ನಾನು ಇಲ್ಲಿ ನಿಮಗೆ ಒಂದು ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ 2 ಪಿಜ್ಜಾನ ನಾನಿಲ್ಲಿ ರೆಡಿ ಮಾಡ್ಕೊಬೋದು. ಇನ್ನು ನಾನು ಪಿಜ್ಜಾ ಬೇಯಿಸೋಕ್ಕೆ ಒಂದು ಸಿಲ್ವರ್ ಪ್ಲೇಟ್ನ ತೊಗೊಂಡಿದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇದನ್ನ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾವು ಪ್ಯಾನ್ ಮೇಲೆ ಡೈರೆಕ್ಟಾಗಿ ಬೇಯಿಸೋದ್ರಿಂದ ಪ್ಲೇಟಿಗೆ ಪಿಜ್ಜಾ ಬೇಯಿಸೆಲ್ಲ ಅಂಟಬಾರ್ದು ಅಂತ ಈ ರೀತಿಯಾಗಿ ಮಾಡ್ಕೊತೀವಿ. ಇದ್ರ ಮೇಲೆ ಸ್ವಲ್ಪ ನೀವು ಮೈದಾನೂ ಸಹ ಡಸ್ಟ್ ಮಾಡ್ಬೋದು. ನಾನಿಲ್ಲಿ ಆ ಥರ ಏನೂ ಮಾಡಿಲ್ಲ, ಬರೀ ಆಯಿಲೇ ಸಾಕು ಅಂತ. ಇನ್ನು ಅದಾದಮೇಲೆ ನಾನು ಆಗಲೇ ತೋರಿಸಿದ್ನಲ್ಲ ಹಿಟ್ಟನ್ನು ನೀಟಾಗಿ ಇಲ್ಲಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. 2 ಕೈನ ಯೂಸ್ ಮಾಡ್ಕೊಂಡು ನೋಡಿ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ದಪ್ಪ ಇರಬೇಕು ಪಿಜ್ಜಾ ಬೇಸು, ಜಾಸ್ತಿ ತೆಳುನೂ ಆಗಬಾರ್ದು. ಜಾಸ್ತಿ ತೆಳು ಇದ್ದರೆ ಕ್ರಿಸ್ಪಿ ಆಗುತ್ತೆ. ನೀವು ಕ್ರಿಸ್ಪಿ ಬೇಕು ಅಂದರೆ ತೆಳುವಾಗೂ ಬೇಕಾದ್ರೆ ಹಾಕೊಬೋದು. ಇನ್ನು ಸ್ಪೂನಲ್ಲಿ ನಾನು ತೋರಿಸಿರೋ ಥರ ಹೋಲ್ ಮಾಡ್ಕೊಂಡಾದ್ಮೇಲೆ ಸಾಸ್ನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು. ನೋಡಿ ಕಂಪ್ಲೀಟಾಗಿ ಫುಲ್ ತುದಿಯವರೆಗೂ ಇದನ್ನ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಆಗಲೇ ತೋರಿಸಿದ್ನಲ್ಲ ಪಿಜ್ಜಾ ಇಂಗ್ರೀಡಿಯೆಂಟ್ಸು, ಅದರಲ್ಲಿ ಕಾರ್ನನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಇನ್ನು ಕಾರ್ನ್ ಆದಮೇಲೆ ಮೊಸರೆಲ್ಲಾ ಚೀಸ್ನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಲೇಯರ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಕಂಪ್ಲೀಟಾಗಿ ಎಲ್ಲ ಕಡೆನೂ ಹಾಕ್ಕೊಳ್ಳಿ, ಸೊ ದಟ್ ಎಲ್ಲ ಕಡೆ ಅದು ಮೆಲ್ಟ್ ಆಗಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ ಅದು. ಇನ್ನು ಅದಾದಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಈರುಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಇದೆಲ್ಲ ಆಪ್ಷನಲ್ಲು. ಕಾರ್ನಲ್ಲೇ ತುಂಬ ಚೆನ್ನಾಗಿರುತ್ತೆ ಪಿಜ್ಜಾ. ಇನ್ನು ಈರುಳ್ಳಿ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ತುಂಬ ಕಲರ್ಫುಲ್ ಆಗಿರುತ್ತೆ ಮತ್ತು ಹೆಲ್ದಿನೂ ಆಗಿರುತ್ತೆ. ಸೊ ಹಂಗಾಗಿ ನೀವು ಪನ್ನೀರ್ ಇದ್ದರೆ ಪನ್ನೀರ್ನೂ ಸಹ ಹಾಕ್ಕೊಳ್ಳಿ, ಅದನ್ನು ಸಹ ತುಂಬ ಹೆಲ್ದಿ ಆಗಿರುತ್ತೆ. ನೋಡಿ ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಲಾಸ್ಟಿಗೆ ಇನ್ನೊಂದು ಲೇಯರ್ ಚೀಸ್ನ ಹಾಕ್ಕೊತಾ ಇದ್ದೀನಿ. ಈ ಸಲ ಚೀಸ್ನ ನಾನು ತುರಿದಿಟ್ಕೊಂಡಿರೋಂತಹ ಚೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಚೀಸ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ನಾನಿಲ್ಲಿ ಸ್ಪ್ರಿಂಕಲ್ ಮಾಡ್ತಿದ್ದೀನಿ. ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿಲ್ಲ, ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಚಿಲ್ಲಿ ಫ್ಲೇಕ್ಸ್ ಇದೆ, ನೀವು ಚಿಲ್ಲಿ ಫ್ಲೇಕ್ಸ್ನೂ ಸಹ ಹಾಕ್ಕೊಬೋದು. ಚಿಲ್ಲಿ ಪೌಡರಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹೇಗೆ ಬೇಯಿಸ್ಕೊಳ್ಳೋದು ಅಂತ ನೋಡೋಣ. ಒಂದು ಪ್ಯಾನ್ನ 5 ನಿಮಿಷ ಸಣ್ಣ ಉರಿಲಿ ನಾನಿಲ್ಲಿ ಪ್ರೀ ಹೀಟ್ ಮಾಡ್ತಾಯಿದ್ದೀನಿ. ಅಂದರೆ ಬೇಯಿಸೋಕ್ಕಿಂತ ಮೊದಲು ಸ್ವಲ್ಪ ಬಿಸಿ ಆಗಬೇಕು ಅದು. ಅದಾದಮೇಲೆ ನಾನಿಲ್ಲಿ ಡೈರೆಕ್ಟಾಗಿ ಆ ಪ್ಲೇಟ್ನ ಪ್ಯಾನ್ ಒಳಗೆ ಹಾಕ್ಕೊಂಡು ಇದನ್ನ ಕ್ಲೋಸ್ ಮಾಡಿ 15ರಿಂದ 20 ನಿಮಿಷ ಕಂಪ್ಲೀಟಾಗಿ ಬೇಯಿಸ್ಬೇಕಾಗುತ್ತೆ ಪಿಜ್ಜಾನ. ನೋಡಿ ಬರೀ ಚೀಸ್ ಕರಗಿದ್ರೆ ಪಿಜ್ಜಾ ಬೆಂದೋಗಲ್ಲ, ಅದ್ರ ಬೇಸೂ ಸಹ ಚೆನ್ನಾಗಿ ಬೇಯಬೇಕು. ಪಿಜ್ಜಾ ಬೇಸೂ ಚೆನ್ನಾಗಿ ಬೆಂದಿರಬೇಕು. ನಿಮಗೆ ಗೊತ್ತಾಗುತ್ತೆ, ಒಂದು ಕಂದು ಬಣ್ಣ ಬಂದಿರುತ್ತೆ ಪಿಜ್ಜಾ ಬೇಸು, ಹಂಗೆ ಬಂದಿದ್ದರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಸಾಸು ಚೆನ್ನಾಗಿ ಸ್ಪ್ರೆಡ್ ಆಗಿದೆ, ಬೇಸು ಚೆನ್ನಾಗಿ ಬೆಂದಿದೆ. ಇವಾಗ ಬೇಕಾದ್ರೆ ತೋರಿಸ್ತೀನಿ ನೋಡಿ ಪಿಜ್ಜಾನ ನಾನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಪ್ಲೇಟಲ್ಲೂ ಒಂಚೂರು ಪಿಜ್ಜಾ ಏನೂ ಅಂಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದು ಬೆಂದಿದೆ. ನೋಡಿ ಈ ಕಲರ್ ಬಂದಿದ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ತುಂಬ ಸಿಂಪಲ್ಲಾಗಿ ಮನೇಲೇ ಪಿಜ್ಜಾನ ಸಾಸು ಈಸ್ಟು ಮತ್ತು ಓವನ್ ಇಲ್ದಲೇ ಪ್ಯಾನಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಹೆಲ್ದಿ ವರ್ಷನ್ ಬೇಕು ಅಂದರೆ ನೀವು ಮೈದಾ ಹಿಟ್ಟು ಬದಲು ನೀವು ಗೋಧಿ ಹಿಟ್ಟನ್ನು ಸಹ ಹಾಕೊಬೋದು. ಸೇಮ್ ಇದೇ ಥರನೇ ಆಗುತ್ತೆ, ಟೇಸ್ಟಲ್ಲೂ ಯಾವುದೇ ವೇರಿಯೇಷನ್ ಇರಲ್ಲ. ನೀವು ಹೆಲ್ದಿ ಬೇಕು ಅಂದರೆ ಗೋಧಿ ಹಿಟ್ಟಲ್ಲೂ ಸಹ ನೀವು ಪಿಜ್ಜಾ ಮಾಡ್ಬೋದು. ಧನ್ಯವಾದಗಳು.